ನೀರಿನಲ್ಲಿ ಬೇಳೆ ಬೇಯಿಸಬೇಕು, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಹಾಯ್, ಏನು ಸೊಳ್ಳೆ ಕಡಿತಿದ್ದಾವಪ್ಪ ಇವು. ಸಾಕೆಷ್ಟು ಸಾರಿಗೆ ಆಗ್ತಾವ ಅವರೆಕಾಳು. ಅಬ್ಬೋ ಏನು ಸೊಳ್ಳೆ ಕಡಿತಿದ್ದಾವೆ ಇವು. ಇಷ್ಟು ಅವರೆಕಾಳು ಸಿಕ್ಕಿದ್ದು ನೋಡಿ. ಮಧ್ಯಾಹ್ನ ಸಾರಿಗೆ ಏನಾದರೂ ಒಂಚೂರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇಲ್ಲಿ ಹಿತ್ತಲಲ್ಲಿ. ಏನು ಸೊಳ್ಳೆ ಕಡಿತಿದ್ದಾವೆ ಫ್ರೆಂಡ್ಸ್. ಅಲ್ಲಿ ನೋಡಿ ಸುತ್ತಮುತ್ತ ಹಸಿರು ಗಿಡಗಳಿದಾವಲ್ಲ, ಸೊಳ್ಳೆ ಭಾಳ ಆಗ್ಬಿಟ್ಟಿದಾವೆ. ನಾನು ಇನ್ನೂ ಸ್ವಲ್ಪ ತಿಲ್ಲಿದ್ರೆ ನನ್ನ ರಕ್ತ ಹೀರಿ ಕುಡಿದ್ಬಿಡ್ತಾವೆ ಸೊಳ್ಳೆ. ಸರಿ ಆತಾಗ ಹೋಗೋಣ, ಹೊಟ್ಟೆ ಬೇರೆ ಹಸ್ಬಿಟ್ಟೈತೆ. ಗಂಗಾ ರೊಟ್ಟಿ ಮಾಡತ್ತಿದ್ಲು, ರೊಟ್ಟಿ ತಿಂತೀನಿ ಹೋಗಿ. ಮನೆ ಕೆಲಸ ಆದಂಗೆ ಮಿಕ್ಕಿರೋ ಕೆಲಸ ಆಮೇಲೆ ಮಾಡಿದರೆ ಆಯಿತು. ಅಯ್ಯೋ, ಅಡುಗೆ ಮನೆ ಕೆಲಸ ಮುಗೀತಂದ್ರೆ ಇನ್ನು ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕಪ್ಪ. ಮತ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ರೊಟ್ಟಿ ನಾಷ್ಟ ಎಲ್ಲ ಆಯಿತಾ? ನಮ್ಮದು ಇನ್ನೂ ಆಗಿಲ್ಲ ನೋಡ್ರಿ. ಅತ್ತೆ ಬಂದರೆ ತಿನ್ನಬೇಕು. ಜೋಳದ ರೊಟ್ಟಿ, ದಂಟಿನ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಹೇಗಾಗಿತ್ತೋ ಏನೋ. ಅತ್ತೆ ಜೋಳದ ರೊಟ್ಟಿ ತಿಂದು ತುಂಬ ದಿನ ಆಯಿತು ಮಾಡಂದ್ರು, ಅದಕ್ಕೆ ಇವತ್ತು ಮಾಡಿದ್ದೀನಿ ನೋಡ್ರಿ. ಎಲ್ಲ ಹೆಣ್ಮಕ್ಳು ಇದೊಂದು ಚಿಂತೆ ಇರುತ್ತೆ ನೋಡ್ರಿ. ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಬೇಕು, ಮಧ್ಯಾಹ್ನ ಊಟ ಆದಮೇಲೆ ರಾತ್ರಿಗೆ ಅಡುಗೆ ಏನು ಮಾಡಬೇಕು, ಮತ್ತು ರಾತ್ರಿ ಮಲಗುವಾಗ ಬೆಳಗ್ಗೆ ಏನು ಮಾಡಬೇಕು ಅನ್ನೋ ಚಿಂತೆ. ಏನೂ ಮಾಡೋಕ್ಕಾಗಲ್ಲ. ಹಂಸಲೇಖ ಅವರು ಬರ್ದಿಲ್ವಾ? ಓದಿದರು ಗೀಚಿದರು ಒಲೆಯ ಓದಬೇಕು, ತಾಯಿಯಾಗಬೇಕು. ನಾವು ಎಷ್ಟು ಓದಿದ್ರೆ ಏನು ಬಂತು? ಒಲೆ ಓದೋದಂತೂ ತಪ್ಪಲ್ಲ, ತಾಯಿ ಆಗೋದಂತೂ ತಪ್ಪಲ್ಲ. ಅಯ್ಯೋ, ನಾನು ನೋಡ್ರಿ ನಿಮ್ಮ ಹತ್ರ ಮಾತಾಡ್ತಾ ಹಂಚ ಮೇಲೆ ಇರೋ ರೊಟ್ಟಿನೇ ಮರೆತು ಬಿಟ್ಟಿನಿ. ಗಂಗಾ, ರೊಟ್ಟಿ ಮಾಡೋ ಆದ್ವಾ? ಹ್ಞೂ ಆದ್ವಾ ಅತ್ತೆ. ಇನ್ನೇನು ಒಂದೇ ಒಂದು ಬೇಯಿಸೋದೈತೆ ನೋಡ್ರಿ. ಚಂಚ್ಕೊ ಕೊಡಿಲಿ, ನಾನು ಬೇಯಿಸ್ತೀನಿ ರೊಟ್ಟಿ. ನಿನ್ನ ಗಡಗಡ ತಟ್ಟೆ ಮಾಡಿ. ಇವತ್ತು ಯಾಕೋ ಬೇಗ ಹೊಟ್ಟೆ ಹಸ್ಬಿಟ್ಟಿತ್ತು ನೋಡಿ ನಂಗೆ. ಅತ್ತೆ, ಇವತ್ತು ನಿಮ್ಗೆ ಇಷ್ಟ ಆಗೋ ದಂಟಿನ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿ ನೋಡಿ, ಅದಕ್ಕೆ ಇಷ್ಟು ಬೇಗ ಹೊಟ್ಟೆ ಹಸ್ಬಿಟ್ಟೈತೆ ನಿಮ್ಗೆ. ಹ್ಞೂ ಗಂಗಾ, ದಂಟಿನ ಸೊಪ್ಪಿನ ಪಲ್ಯ ಅಂದ್ರೆ ಭಾಳ ಇಷ್ಟ ನನಗೆ. ಅದು ಜೋಳದ ರೊಟ್ಟಿಗಿನ್ನ ಅಕ್ಕಿ ರೊಟ್ಟಿ ಜೋಡಿ ತಿನ್ಬೇಕು ನೋಡಿ, ಇನ್ನೂ ಭಾರಿ ರುಚಿಯಾಗಿರುತ್ತದೆ. ಹೌದು ಅತ್ತೆ, ಈ ದಂಟಿನ ಸೊಪ್ಪಿನ ಪಲ್ಯ ಯಾವುದೇ ಸೊಪ್ಪಾಗಲಿ ಅಕ್ಕಿ ರೊಟ್ಟಿ ಜೋಡಿ ತಿಂದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ನೋಡ್ರಿ. ಮತ್ತು ನೀವು ಬೆಳಗ್ಗೆ ಜೋಳದ ರೊಟ್ಟಿ ಮಾಡಂದ್ರಲ್ಲ, ಅದಕ್ಕೆ ಮಾಡಿದೆ ನಾನು. ಜೋಳದ ರೊಟ್ಟಿ ತಿಂದು ಭಾಳ ದಿನ ಆಗಿತ್ತಲ್ಲ, ಅದಕ್ಕೆ ಮಾಡಂದೆ. ಇನ್ನು ದಂಟಿನ ಸೊಪ್ಪಿನ ಪಲ್ಯ ಹಿತ್ಲಲ್ಲಿ ಭಾಳ ಇತ್ತಗ, ನಾಳೆ ಬಿಡಿಸಿ ಸೋಸ್ಕೊಡ್ತೀನಿ. ಅಕ್ಕಿ ರೊಟ್ಟಿ ಪಲ್ಯ ಮಾಡುವಂತೆ ನಾಳೆ. ಗಡಗಡ ತಟ್ಟೆ ಮಾಡಿ, ಊಟ ಮಾಡೋಣ. ಹೊಟ್ಟೆ ಹಸ್ಬಿಟ್ಟೈತೆ ಯಾಕೋ ಇವತ್ತು. ಗಂಗಾ, ತಟ್ಟೆ ಏನು ಬೇಡ, ಹಾಗೆ ರೊಟ್ಟಿಲಿ ಹಾಕೊಡು. ಅದೇನು ರಸ ಇಲ್ಲ ಏನಿಲ್ಲ, ಸುಮ್ಮನೆ ಮುಸರೆ ಯಾಕೆ ಮಾಡ್ಕೋತೀಯ? ಸರಿ ಅತ್ತೆ, ಇದು ತಗೊಳ್ಳಿ ರೊಟ್ಟಿ. ಸಾಕ್ಬಿಡ್ರಿ, ಮತ್ತೆ ತಿರುವು ಹಾಕ್ಬೇಡ್ರಿ. ರೊಟ್ಟಿ ತೆಗೆದ್ಬಿಡ್ರಿ ಅದು ಇವಾಗ. ಕೊಡಿಲಿ. ಇಲ್ಲ, ನಾನೇ ಬೇಕಂತ ತಿರುವು ಹಾಕ್ತಾ ಇದ್ದೀನಿ. ಅದು ಲಾಸ್ಟಿನ ಕುರುಕುರಿ ರೊಟ್ಟಿ ತಿನ್ನೋದು ಭಾಳ ಇಷ್ಟ ನನಗೆ. ಅದು ಚೆನ್ನಾಗಿ ಇದಾಗಲಿ ಬಿಡು, ಕುರುಕುರು ಆಗಲಿ, ಆಮೇಲೆ ಲಾಸ್ಟಿಗೆ ನಾನೇ ತಿಂತೀನಿ ಅದು. ಗಂಗಾ, ಸೊಪ್ಪಲ್ಲಿ ಹಾಕಿರೋ ಮೆಣಸಿನ್ಕಾಯಿ ನಮ್ಮ ಹಿತ್ತಲಲ್ಲಿ ಸಿಕ್ಕಿದ್ವಲ್ಲ, ಅವು ಅಲ್ಲ ಇವು? ಹ್ಞೂ ಅತ್ತೆ, ಅವೇ ಇವು. ಸೊಪ್ಪಿನ ಪಲ್ಯ ಭಾಳ ಚೆನ್ನಾಗೈತೆ ನೋಡಿ. ಖಾರದಲ್ಲಿ ಒಂಚೂರು ಸೊಪ್ಪೆ ಆಗೈತೆ. ನಮಗೆ ಸ್ವಲ್ಪ ಖಾರನೇ ಬೇಕು, ಮತ್ತು ಇವು ಮಕ್ಕಳು ತಿನ್ನಲ್ಲ. ಇರಲಿ ತಗ, ಇಷ್ಟ ಆಗಬೇಕು. ಮೆಣಸಿನ್ಕಾಯಿ ಮತ್ತು ಭಾಳ ಖಾರ ಇದಾವೆ. ಒಂಚೂರು ಸೊಪ್ಪೆ ಆಯಿತು. ಅಯ್ಯೋ, ಇಷ್ಟೇ ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಪುಟ್ಟಿ ಗುಂಡ ನೋಡಬೇಕು. ಆ ಮೆಣಸಿನ್ಕಾಯಿ ಸಮೇತ ದಂಟು ಮೆಣಸಿನ್ಕಾಯಿ ಅಂದ್ಕೊಂಡು ಬಿಸಾಕ್ ಹೋಗಿದ್ದಾರೆ ನೋಡ್ರಿ ಅಲ್ಲಿ ಮೂಲೆಯಲ್ಲಿ. ಇರಲಿ, ಸೊಪ್ಪೆನೇ ಇರ್ಬೇಕು ಮಕ್ಳಿಗೆ. ಮತ್ತು ಅವು ಅರ್ಧ ರೊಟ್ಟಿ ತಿನ್ನೋದು ಅದು ತಿಂದಂಗೆ ಹೋಗ್ಬಿಡ್ತಾವೆ. ನಾವು ಚಿಕ್ಕವರಿದ್ದಾಗ ದಂಟಿ ಸೊಪ್ಪಿನ ಪಲ್ಯ ಮಾಡ್ತಿತ್ತಲ್ಲ ಅಮ್ಮ, ಅದರಲ್ಲಿರೋ ಮೆಣಸಿನ್ಕಾಯಿ ಎಲ್ಲ ಕಡೆಗೆ ತೆಗೆದು ಬಿಸಾಕಿ ತಿಂತಿದ್ವಿ ನೋಡು. ಹೌದಾ ಅತ್ತೆ? ಹ್ಞೂ ಅತ್ತೆ, ಅಲ್ಲೇ ಇತ್ತು ನೋಡಿ ಲೋಟ, ನೀರು ಕುಡೀರಿ ಬೇಗ, ಬಿಕ್ಕಳಿಕೆ ಕಡಿಮೆ ಆಗ್ತೈತೆ. ಅತ್ತೆ, ನಿಮ್ಮನ್ನ ಯಾರೋ ನೆನೆಸ್ತಾ ಇದ್ದಾರೆ ನೋಡಿ, ಇಷ್ಟು ಬೇಕಳಿಕೆ ಬರ್ತಾ ಇದ್ದಾವೆ. ಇನ್ಯಾರು ನೆನೆಸ್ತಾರೆ ನನ್ನ ಮಗ ಬಿಟ್ರೆ? ಅವ್ರ ಮನೆಯವರಿಗೆಲ್ಲ ನೆನೆಸ್ತಾ ಇರ್ತಾರೆ ಬಿಡ್ರಿ. ಅವ್ರು ಬಿಟ್ರೆ ಮತ್ತೆ ಯಾರು ನೆನೆಸ್ತಾ ಇದ್ದಾರೆ ನೆನ್ಪು ಮಾಡ್ಕೊಳ್ರಿ. ಹೌದು, ನನ್ನ ಮಗ ಬಿಟ್ರೆ ಮತ್ತೆ ಯಾರು ನೆನೆಸ್ತಾ ಇರ್ತಾರೆ? ಅತ್ತೆ, ಅಷ್ಟು ಗೊತ್ತಾಗ್ಲಿಲ್ವಾ? ಮತ್ತೆ ಇನ್ಯಾರು ನೆನೆಸ್ತಾ ಇರ್ತಾರೆ ನಮಗೆಲ್ಲ? ನಿಮ್ಮ ಸಬ್ಸ್ಕ್ರೈಬರ್ಸ್ ವಿಡಿಯೋಸ್ ಹಾಕ್ರಿ ಅಂತ ಮೇಲಿಂದ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವೇ ಉತ್ತರ ಕೊಡಿ, ಏನು ಹೇಳ್ತೀರಾ ನೋಡಿ ಪಾಪ. ಎಲ್ಲರೂ ಬನ್ನಿ ಫ್ರೆಂಡ್ಸ್, ರೊಟ್ಟಿ ತಿನ್ನೋಣ. ದಂಟಿನ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿದಾಳೆ ನೋಡ್ರಿ. ದಯವಿಟ್ಟು ಕ್ಷಮಿಸಿ, ಜಾಸ್ತಿ ವಿಡಿಯೋಸ್ಗಳು ಮಾಡಾಕಬೇಕು ಅಂತ ನನಗೂ ಆಸೆ. ಏನಾಯಿತು ಅಂತಂದರೆ, ಮೊನ್ನೆ ನಮ್ಮ ಮನೆ ಪಕ್ಕನೇ ಬೋರ್ವೆಲ್ ಕೊರೆಸಿದ್ರು. ಆ ಸೌಂಡ್ ಕೇಳಿ ಏನೋ ತಲೆನೋವು ಬಂದುಬಿಡ್ತು. ಅವತ್ತಿಂದ ತಲೆನೋವೇ ಕಡಿಮೆ ಆಗ್ತಾ ಇರಲಿಲ್ಲ.
ಗುಳಿಗೆ ಕೂರ ತರಿಸ್ನಂಗಿದ್ದೀನಿ. ಯಾವ ಥರ ತಲೆನೋವು ಅಂದರೆ ಒಂಥರ ಮಾತಾಡಿದ್ರು ತಲೆನೋವು, ಕೆಳಗೆ ಬಗ್ಗಿದ್ರು ತಲೆನೋವು, ಮೊಬೈಲ್ ನೋಡಿದ್ರು ತಲೆನೋವು. ಹಾಗಾಗಿ ನಾನು ಜಾಸ್ತಿ ವಿಡಿಯೋಸ್ಗಳು ಎಡಿಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಅಮ್ಮ ಕೂಡ ಬಂದಿದ್ದರು. ನಮ್ಮ ವಿಡಿಯೋಸ್ಗಳಿಗೆ ಕಾಯ್ತಾ ಇರ್ತೀರಾ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಬೇಗ ಬೇಗ ವಿಡಿಯೋಸ್ ಹಾಕೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಎಂದು ಕೇಳ್ಕೊತೀನಿ. ಗಂಗಾ, ಆ ಸರ್ಪ್ರೈಸ್ ಏನದು ಹೇಳ್ತೀಯಲ್ಲ, ಅದು ನೀನೇ ಹೇಳ್ಬಿಡಮ್ಮ. ಇವತ್ತಿನ ನಮ್ಮ ಈ ಚಿಕ್ಕ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಗಿರ್ಜಕ್ಕ, ಏನು ಇವತ್ತು ಅತ್ತೆ ಸೊಸೆ ಇಷ್ಟು ಬೇಗ ರೊಟ್ಟಿ ತಿಂತಿದ್ದೀರಿ? ಬಾ ಬಾ ಸುಶೀಲಾ, ರೊಟ್ಟಿ ತಿನ್ನು. ಬೇಗ ಏನಿಲ್ಲ, ಹುಡುಗರು ಸ್ಕೂಲಿಗೆ ಹೋದ್ರೆ ಮತ್ತು ಬಿಸಿ ಬಿಸಿ ರೊಟ್ಟಿ ತಿನ್ನೋಣ ಅಂತ ತಿಂತಿದ್ದೆ ನೋಡಿ. ಅಕ್ಕ, ಕುತ್ಕೊಳ್ಳಿ, ರೊಟ್ಟಿ ತಿನ್ನು ಅಂತ್ರಿ. ಇಲ್ಲ ಗಂಗಾ, ತಿನ್ರಿ ನೀವು. ಒಂಚೂರು ಪಲ್ಯ ಇದ್ರೆ ಕೊಡು. ಏನು ಪಲ್ಯ ಮಾಡಿದ್ಯಾ? ನಮ್ದು ದಂಟಿನ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿದಾಳೆ ನೋಡು. ಕುತ್ಕೋ ಸುಶೀಲಾ, ಒಂದು ರೊಟ್ಟಿ ತಿನ್ನು. ದಂಟಿನ ಸೊಪ್ಪಿನ ಪಲ್ಯನ ತಿಂತಿದ್ದೆ ಗಿರ್ಜಕ್ಕ, ಅವಸ ಏನಿಲ್ಲ. ನಮ್ಮ ಹುಡುಗ ಸ್ಕೂಲಿಗೆ ಹೋಗ್ದಂಗಿದ್ದಾನೆ ನೋಡು. ಹಾಗಲಕಾಯಿ ಪಲ್ಯ ಮಾಡಿದ್ದೆ ಬೆಳಗ್ಗೆ, ಅದು ಕೈಯೇ ಇರ್ತೈತಂತ ತಿನ್ನಂಗೆ ಇಲ್ಲ ಅವನು. ಹೋಗಿ ಇಸ್ಕೊಂಡು ಬಾರೋ ಗುಂಡನ ಮನೆಗೆ ಅಂತಂದ್ರೆ ನೀನೇ ಹೋಗಮ್ಮ ಅಂತ ನನಗೆ ಕಳಿಸ್ದ. ಒಂಚೂರು ಪಲ್ಯ ಇದ್ರು ಕೊಡು, ತಿಂದು ಸ್ಕೂಲಿಗೆ ಹೋಗ್ತಾನೆ. ಹೌದಾ ಅಕ್ಕ, ಕೊಡಿ ಬಟ್ಲು. ಅಕ್ಕ, ಇದು ತಗೊಳ್ಳಿ. ಇವಾಗಾದ್ರೂ ತಿಂತಾನ, ಏನು ಮಾಡ್ತಾನೆ ಏನು. ಸರಿ ಗಿರ್ಜಕ್ಕ, ಗಂಗಾ ನೀವು ರೊಟ್ಟಿ ತಿನ್ರಿ. ಅವನಿಗೆ ಸ್ಕೂಲಿಗೆ ಲೇಟ್ ಆಯಿತು, ಬರ್ತೀನಿ ನಾನು. ಹಾಂ, ಸರಿ ಸುಶೀಲಾ.